ನಮಸ್ಕಾರ ಎಲ್ಲರಿಗೂ. ನಾವೀಗ ದೇವಿ ಭಾಗವತ ಮಹಾಪುರಾಣದ ಮೊದಲನೇ ಸ್ಕಂದದ 14ನೇ ಅಧ್ಯಾಯದಲ್ಲಿದ್ದೇವೆ. 14ನೇ ಅಧ್ಯಾಯದಲ್ಲಿ ಹಿಂದಿನ ಭಾಗದಲ್ಲಿ ನಾವು ವ್ಯಾಸ ಮಹರ್ಷಿ ತನ್ನ ಮಗನಾದಂತಹ ಶುಕನಿಗೆ ಗೃಹಸ್ಥಾಶ್ರಮವನ್ನು ಹೊಂದು ಅಂತ ಹೇಳುತ್ತಾನೆ. ಆಗ ಶುಕಮುನಿ ಹೇಳುತ್ತಾನೆ, ನಾನು ಹೆಣ್ಣಿನ ದೇಹದಿಂದ ಹುಟ್ಟಿದವನು ಅಲ್ಲ, ಹಾಗೆಯೇ ಹೆಂಡತಿ ಮಕ್ಕಳು ಮುಂತಾದ ಮೋಹದಲ್ಲಿ ಸಿಲುಕಲಿಕ್ಕೆ ನಾನು ತಯಾರಿಲ್ಲ. ವೇದಗಳನ್ನು ಹಾಗೆಯೇ ವೇದಾಂಗಗಳನ್ನು ನಾನು ಅಧ್ಯಯನ ಮಾಡಿದ್ದೇನೆ. ಮಕ್ಕಳು, ಹೆಂಡತಿ, ಮನೆಗಳಲ್ಲಿ ನಾನು ನನ್ನದೆಂಬ ಅಭಿಮಾನದಿಂದ ಆಸಕ್ತಿಯುಳ್ಳ ಮೇಲೆ ಹೇಳಿದಂಥವನನ್ನು ಪಂಡಿತನೆಂದು ಹೇಳುವುದಕ್ಕಿಂತಲೂ ಹೆಚ್ಚಿನ ಆಶ್ಚರ್ಯಕರವಾದ ವಿಷಯವು ಈ ಲೋಕದಲ್ಲಿ ಮತ್ತೊಂದಿಲ್ಲವು. ಯಾವ ತಿಳುವಳಿಕೆಯುಳ್ಳ ಮನುಷ್ಯನು ಈ ಕರ್ತೃತ್ವ, ಭೋಕ್ತೃತ್ವ, ಜನನ ಮರಣ ರೂಪವಾದ ಎಂದರೆ ಫಲವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಕರ್ಮವನ್ನು ಮಾಡುವುದು, ಅಂತಹ ಫಲಗಳನ್ನು ಅನುಭವಿಸುವುದು, ಇವುಗಳಿಗಾಗಿ ಹುಟ್ಟು ಸಾವುಗಳನ್ನು ಪಡೆಯುತ್ತಿರುವುದು, ಈ ಚಕ್ರಗತಿಯಲ್ಲಿ ಈ ಸುಳಿಯಲ್ಲಿ ಸುತ್ತುತ್ತಿರುವುದೆಂಬ ಸಂಸಾರದಲ್ಲಿ ವ್ಯವಹರಿಸುತ್ತಿದ್ದರೂ ಮಾಯೆಯ ಸತ್ವರಜಸ್ತಮವೆಂಬ 3 ಗುಣಗಳಿಂದಲೂ ಅದರ ಪರಿಣಾಮಗಳಾದ ಸಾಂಸಾರಿಕವಾದ ವಿಷಯಗಳು, ಸಂಗತಿಗಳು ಇವುಗಳಿಂದ ಬಾಧಿಸಲ್ಪಡುವುದಿಲ್ಲವೋ ಅಂಥವನೇ ಪಂಡಿತನು ಮತ್ತು ಬುದ್ಧಿವಂತನು. ಶಾಸ್ತ್ರಗಳನ್ನು ಸಂಪೂರ್ಣವಾಗಿ ತಿಳಿದ ವಿವೇಕಿಯೂ ಎನ್ನಬಹುದು. ಹಾಗೆಯೇ ಸರಿ. ಅಂತಹ ತಿಳುವಳಿಕೆಯನ್ನು ಉಂಟು ಮಾಡದೇ ಇರುವುದರಿಂದ ವ್ಯರ್ಥವಾಗಿರುವ ಆ ವೇದಶಾಸ್ತ್ರಗಳ ವ್ಯಾಸಂಗದಿಂದ ಈ ಲೋಕದಲ್ಲಿ ಏನೂ ಫಲವಿಲ್ಲವು. ಅಲ್ಲದೆ ಸಂಸಾರದಲ್ಲಿ ಮೋಹದ ಕಟ್ಟನ್ನು ಬಲಪಡಿಸುವ ಆ ಪುಸ್ತಕ ಪಾಂಡಿತ್ಯವು ಅನಿಷ್ಟ ಫಲವುಳ್ಳದ್ದು ಆಗುತ್ತದೆ. ಆದರೆ ಎಂತಹ ತಿಳುವಳಿಕೆಯು ಈ ಸಂಸಾರದಲ್ಲಿ ನಮಗಿರುವ ಮೋಹದ ಕಟ್ಟನ್ನು ಸಡಿಲಿಸಿ ಬಿಡುಗಡೆಯನ್ನು ಉಂಟು ಮಾಡುತ್ತದೆಯೋ ಅಂತಹ ವೈರಾಗ್ಯ ಜ್ಞಾನಗಳಲ್ಲಿ ಪರಿಣಮಿಸುವ ಶಾಸ್ತ್ರ ವ್ಯಾಸಂಗವನ್ನೇ ಮಾಡಬೇಕು. ಅದೇ ಸಾರ್ಥಕವಾದುದು. ಮಾನವನನ್ನು ಸಂಸಾರದಲ್ಲಿ ಹಿಡಿದು ಕಟ್ಟಿ ಹಾಕುತ್ತದೆ ಎಂಬ ಕಾರಣದಿಂದ ಮನೆಯನ್ನು, ಹೆಂಡತಿಯನ್ನು ಪಡೆಯಿಸುವಂತಹ ಗೃಹಸ್ಥಾಶ್ರಮವನ್ನು ಗ್ರಹವೆನ್ನುತ್ತಾರೆ. ಇಂತಹ ಸೆರೆಮನೆಯಲ್ಲಿ ಸುಖವೂ ಎಲ್ಲಿದೆ? ಆದುದರಿಂದ ಓ ತಂದೆಯೇ, ಇಂತಹ ಸೆರೆಮನೆಯಂತಿರುವಂತಹ ಗ್ರಹದಿಂದ ನಾನು ಹೆದರಿದ್ದೇನೆ ಅಂತ ಶುಕಮುನಿ ವ್ಯಾಸರಿಗೆ ಹೇಳುತ್ತಾನೆ. ಮುಂದೆ ಹೇಳುತ್ತಾನೆ, ಯಾರು ಇಂತಹ ಸೂಕ್ಷ್ಮ ಬುದ್ಧಿಯುಳ್ಳವರಲ್ಲವೋ ಅವರು ಪಂಡಿತರಲ್ಲವೋ ಅಂತಹವರು ದೈವದಿಂದ ವಂಚಿಸಲ್ಪಟ್ಟವರಾಗಿರುತ್ತಾರೆ. ಅಂಥವರು ಮನುಷ್ಯ ಜನ್ಮವನ್ನು ಪಡೆದಿದ್ದರೂ ಮತ್ತೆ ಮೋಹದಿಂದ ಈ ಸಂಸಾರದ ಕಟ್ಟಿನಲ್ಲಿ ಇರುತ್ತಾರೆ. ಶುಕನ ಮಾತುಗಳನ್ನು ಕೇಳಿ ವ್ಯಾಸನು ಪುನಃ ಅವನನ್ನು ಕುರಿತು ಈ ರೀತಿಯಾಗಿ ಹೇಳುತ್ತಾನೆ, ಓ ಮಗನೇ, ಗೃಹಸ್ಥಾಶ್ರಮವು ಸೆರೆಮನೆಯಲ್ಲವು, ಮೋಹದ ಕಟ್ಟಿನಲ್ಲೂ ಅದು ಕಾರಣವಲ್ಲವು. ಯಾವ ಮನುಷ್ಯನು ಮನಸ್ಸಿನಿಂದ ಬಿಡುಗಡೆಯನ್ನು ಹೊಂದಿರುತ್ತಾನೋ ಎಂದರೆ ಸಾಂಸಾರಿಕ ವಿಷಯಗಳಲ್ಲಿ ವಿವೇಚನೆಯಿಂದ ಉಂಟಾದ ವೈರಾಗ್ಯದಿಂದಲೂ ಪರತತ್ವದ ಜ್ಞಾನದ ಅಪರೋಕ್ಷ ಅನುಭವದಿಂದಲೂ ಶುದ್ಧವಾದ ಮನಸ್ಸಿನಿಂದ ಕೂಡಿದವನಾಗಿ ಅಜ್ಞಾನದಿಂದ ಉಂಟಾಗಿದ್ದ ಮೋಹದ ಕಟ್ಟಿನಿಂದ ಬಿಡುಗಡೆಯನ್ನು ಪಡೆದಿರುತ್ತಾನೋ ಅಂಥವನು ಗೃಹಸ್ಥಾಶ್ರಮದಲ್ಲಿದ್ದು ವ್ಯವಹರಿಸುತ್ತಿದ್ದರೂ ಕಡೆಗೆ ಮೋಕ್ಷವನ್ನು ಪಡೆಯುತ್ತಾನೆ ಎಂದು ತಾತ್ಪರ್ಯವು. ನ್ಯಾಯವಾದ ರೀತಿಯಿಂದ ಹಣವನ್ನು ಸಂಪಾದಿಸುವ, ವೇದಗಳಲ್ಲಿ ವಿಧಿಸಿರುವ ಕರ್ಮಗಳನ್ನು, ಶಾಸ್ತ್ರವನ್ನು ಅನುಸರಿಸಿ ಸರಿಯಾದ ಕ್ರಮದಲ್ಲಿ ಆಚರಿಸುವ, ಭಕ್ತಿ ಆದರಗಳೊಡನೆ ಕರ್ಮಗಳನ್ನು ಮಾಡುವ, ಯಾವಾಗಲೂ ಸತ್ಯವನ್ನೇ ಹೇಳುವ ನಿರ್ಮಲವಾದ ನಡತೆಯುಳ್ಳಂತಹ ಮನುಷ್ಯನು ಗೃಹಸ್ಥಾಶ್ರಮದಲ್ಲಿದ್ದರೂ ಕಡೆಗೆ ಮೋಕ್ಷವನ್ನು ಪಡೆಯುತ್ತಾನೆ. ವಿದ್ಯಾಭ್ಯಾಸ ಮಾಡುತ್ತಿರುವ ಬ್ರಹ್ಮಚಾರಿಯಾದ ವಿದ್ಯಾರ್ಥಿಯು ಗೃಹಸ್ಥ ಧರ್ಮವನ್ನು ಆಚರಿಸಿದ ಮೇಲೆ ಸಂಸಾರ ಸಂಬಂಧವನ್ನು ಬಿಟ್ಟು ಜ್ಞಾನ ವೈರಾಗ್ಯಗಳನ್ನು ಸಾಧಿಸಲು ತಕ್ಕ ನಿಯಮಗಳನ್ನು ಆಚರಿಸುತ್ತಾ ವನವಾಸದಲ್ಲಿರುವ ವಾನಪ್ರಸ್ಥನು, ವೈರಾಗ್ಯದಿಂದಲೂ ಜ್ಞಾನದಿಂದಲೂ ಸನ್ಯಾಸಾಶ್ರಮದಲ್ಲಿರುವ ಯತಿಯು ದಿನದ ಮಧ್ಯಾಹ್ನವು ಕಳೆದ ಮೇಲೆ ಎಂದರೆ ಅವರವರಿಗೆ ಉಕ್ತವಾಗಿರುವ ಆನ್ಹಿಕ ಕರ್ಮಗಳನ್ನು ಆಚರಿಸಿದ ಮೇಲೆ ಆಹಾರ ಭಿಕ್ಷೆಯನ್ನು ಪಡೆಯಲು ಗೃಹಸ್ಥನನ್ನು ಆಶ್ರಯಿಸುತ್ತಾರೆ. ಹೀಗೆ ಎಲ್ಲ ಆಶ್ರಮಗಳಲ್ಲಿರುವವರಿಗೂ ಗೃಹಸ್ಥನೇ ಅವಲಂಬನೆಯಾಗಿರುತ್ತಾನೆ. ಆದುದರಿಂದ ಗೃಹಸ್ಥಾಶ್ರಮವು ಶ್ರೇಷ್ಠವೂ ಪುಣ್ಯಕರವೂ ಆಗಿರುತ್ತದೆ ಅಂತ ವ್ಯಾಸ ಮುನಿ ತನ್ನ ಮಗನಿಗೆ ಹೇಳುತ್ತಾ ಇದ್ದಾನೆ. ಮುಂದುವರಿಸ್ತಾ ಹೇಳುತ್ತಾನೆ ಆತ,
ಗೃಹಸ್ಥಾಶ್ರಮದಲ್ಲಿರುವ ಧರ್ಮಾಚರಣೆಯಲ್ಲಿ ಆಸಕ್ತರಾದವರು ಇತರ ಆಶ್ರಮದಲ್ಲಿರುವವರಿಗೆ ಆದರದಿಂದ ಆಹಾರಗಳನ್ನು ಕೊಡುವುದರಿಂದಲೂ ಸತ್ಯವೂ ಹಿತವೂ ಆದ ಮಾತಿನಿಂದಲೂ ಉಪಕಾರ ಮಾಡುತ್ತಿರುತ್ತಾರೆ. ಇದೊಂದು ಭಾಗ್ಯವು. ಗೃಹಸ್ಥಾಶ್ರಮದಲ್ಲಿರುತ್ತಾ ಆ ಧರ್ಮವನ್ನು ಆಚರಿಸುವುದಕ್ಕಿಂತಲೂ ಮಿಗಿಲಾದ ಮತ್ತೊಂದು ಧರ್ಮವನ್ನು ನೋಡಿಯೂ ಇಲ್ಲವೋ ಕೇಳಿಯೂ ಇಲ್ಲವೋ. ಆದುದರಿಂದಲೇ ವಸಿಷ್ಠ ಮಹರ್ಷಿಯೇ ಮುಂತಾದವರು ಜ್ಞಾನಿಗಳಾಗಿದ್ದರೂ ಈ ಗೃಹಸ್ಥಾಶ್ರಮದಲ್ಲಿರುತ್ತಾ ಆ ಧರ್ಮಗಳನ್ನು ಆಚರಿಸುತ್ತಿರುತ್ತಾರೆ. ಓ ಪುಣ್ಯಶಾಲಿಯಾದ ಶುಕನೇ, ವೇದಗಳಲ್ಲಿ ಹೇಳಿರುವ ಕರ್ಮಗಳನ್ನು ಧರ್ಮಗಳನ್ನು ಆಚರಿಸುತ್ತಿರುವ ಮಾನವನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲವು. ಸ್ವರ್ಗ ಸುಖವನ್ನಾಗಲಿ, ಸಂಸಾರ ನಿರ್ಬಂಧದಿಂದ ಬಿಡುಗಡೆಯನ್ನಾಗಲಿ, ಮುಂದೆ ಉತ್ತಮವಾದ ಜನ್ಮವನ್ನಾಗಲಿ ಗೃಹಸ್ಥಾಶ್ರಮದಲ್ಲಿರುವವನು ಯಾವುದನ್ನು ಅಪೇಕ್ಷಿಸುತ್ತಾನೆಯೋ ಅದೆಲ್ಲವೂ ಆ ಧರ್ಮ ಆಚರಣೆಯಿಂದಲೇ ಸಿದ್ಧಿಸುತ್ತದೆ. ಬ್ರಹ್ಮಚರ್ಯಾಶ್ರಮದಿಂದ ಗೃಹಸ್ಥಾಶ್ರಮವನ್ನು, ಅಲ್ಲಿಂದ ವಾನಪ್ರಸ್ಥಾಶ್ರಮವನ್ನು, ಅಲ್ಲಿಂದ ಸನ್ಯಾಸಾಶ್ರಮವನ್ನು ಕ್ರಮವಾಗಿ ಪಡೆಯಬೇಕೆಂದು ಧರ್ಮವನ್ನು ತಿಳಿದವರು ಅಭಿಪ್ರಾಯಪಡುತ್ತಾರೆ. ಆದುದರಿಂದ ಓ ಶುಕನೇ, ನೀನು ಗೃಹಸ್ಥನಾಗಿ ಗೃಹ್ಯಾಗ್ನಿಯನ್ನು ಕಾಪಾಡಿ ಆಧಾನ ಸಂಸ್ಕಾರದಿಂದ ಶ್ರೌತಾಗ್ನಿಯನ್ನು ಸೇವಿಸುತ್ತಾ ಯಜ್ಞಯಾಗಾದಿ ಕರ್ಮಗಳನ್ನು ಧರ್ಮಗಳನ್ನು ಆಚರಿಸಿ ಕೃತಾರ್ಥನಾಗು. ಓ ಮಗನೇ, ದೇವತೆಗಳನ್ನು, ಪಿತೃಗಳನ್ನು, ಮಾನವರನ್ನು ಪ್ರತಿನಿತ್ಯವೂ ಪಂಚಮಹಾಯಜ್ಞಗಳಿಂದ ಸಂತೋಷಪಡಿಸುತ್ತಾ ಧರ್ಮವನ್ನು ತಿಳಿದು ಆಚರಿಸುವಂತಹ ಮಗನನ್ನು ಪಡೆದು ಅವನನ್ನು ಗೃಹಸ್ಥಾಶ್ರಮದಲ್ಲಿರುವಂತೆ ಏರ್ಪಡಿಸಿ ಆಮೇಲೆ ನೀನು ಗೃಹಸ್ಥಾಶ್ರಮವನ್ನು ಬಿಟ್ಟು ಅರಣ್ಯವನ್ನು ಸೇರಿ ಶ್ರೇಷ್ಠವಾದ ವಾನಪ್ರಸ್ಥ ಆಶ್ರಮದ ನಿಯಮಗಳನ್ನು ಪಾಲಿಸುತ್ತಾ ಆಮೇಲೆ ಕಡೆಗೆ ಉತ್ತಮವಾದ ಸನ್ಯಾಸಾಶ್ರಮವನ್ನೂ ಪಡೆಯುವೆ. ಓ ಪುಣ್ಯಶಾಲಿಯಾದ ಶುಕನೇ, ಕಣ್ಣು, ಮೂಗು, ಕಿವಿ, ನಾಲಗೆ, ಚರ್ಮ ಎಂಬ 5 ಇಂದ್ರಿಯಗಳು ಮನಸ್ಸಿನೊಡನೆ ಸೇರಿ ಹೆಂಡತಿಯನ್ನು ಮದುವೆಯಾಗದಿರುವ ಮನುಷ್ಯನಿಗೆ ಮದವನ್ನು ಉಂಟು ಮಾಡುತ್ತವೆ ಮತ್ತು ಕೆಟ್ಟ ಪರಿಣಾಮದಲ್ಲಿ ಕೊನೆಗಾಣಿಸುತ್ತವೆ. ಇದು ಖಂಡಿತವಾದುದು. ಮೇಲಾದ ಬುದ್ಧಿಯುಳ್ಳ ಓ ಶುಕನೇ, ಈ ಕಾರಣದಿಂದ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದಕ್ಕಾಗಿ ಹೆಂಡತಿಯನ್ನು ಮದುವೆ ಮಾಡಿಕೊಳ್ಳಬೇಕು. ಮುಪ್ಪು ಬಂದಾಗ ತಪಸ್ಸನ್ನು ಆಚರಿಸಬೇಕು. ಧರ್ಮಶಾಸ್ತ್ರಗಳಲ್ಲಿ ಹೇಳಿರುವ ವಿಧಿವಾಕ್ಯವು ಹೀಗಿದೆ. ಅಲ್ಲದೆ ಹಿಂದಿನ ಕಾಲದಲ್ಲಿದ್ದ ಮಹಾನುಭಾವರ ಉದಾಹರಣೆಗಳು ಈ ಅಂಶವನ್ನು ತಿಳಿಸುತ್ತವೆ ಎಂದು ವ್ಯಾಸ ಮುನಿಯು ವಿವರಿಸ್ತಾ ಇದ್ದಾನೆ ತನ್ನ ಮಗನಿಗೆ. ತುಂಬ ತೇಜಸ್ವಿಯಾದ ಓ ಶುಕನೇ, ಪೂರ್ವಕಾಲದಲ್ಲಿ ವಿಶ್ವಾಮಿತ್ರ ಮುನಿಯು 3000 ವರ್ಷಗಳವರೆಗೂ ಆಹಾರವಿಲ್ಲದೆ ಇಂದ್ರಿಯಗಳನ್ನು ಜಯಿಸಿದವನಾಗಿ ಆಚರಿಸುವುದಕ್ಕೆ ತುಂಬ ಕಷ್ಟವಾದ ತಪಸ್ಸನ್ನು ನೆರವೇರಿಸಿದನು. ಆದರೂ ತಪಸ್ಸಿನಿಂದ ಉಂಟಾದ ಹೆಚ್ಚಾದ ತೇಜಸ್ಸುಳ್ಳವನಾಗಿದ್ದ ಆ ವಿಶ್ವಾಮಿತ್ರನು ಆ ತಪೋವನಕ್ಕೆ ಬಂದ ಮೇನಕೆ ಎಂಬ ಅಪ್ಸರಾಸ್ತ್ರೀಯಿಂದ ಮೋಹಗೊಂಡವನಾಗಿ ಅವಳೊಡನೆ ವಿಹರಿಸಿದನು. ಅವನ ವೀರ್ಯದಿಂದ ಜನ್ಮವನ್ನು ಪಡೆದ ಮಂಗಳಕರವಾದ ಶಕುಂತಲೆ ಎಂಬ ಮಗಳು ಹುಟ್ಟಿದಳು. ಹಾಗೆಯೇ ನನ್ನ ತಂದೆಯಾದ ಪರಾಶರ ಮಹರ್ಷಿಯು ಒಂದು ದಿನ ನದಿಯನ್ನು ದಾಟಲು ತೆಪ್ಪದಲ್ಲಿರುತ್ತಾ ಅಲ್ಲಿದ್ದ ಅಂಬಿಗರವನ ಮಗಳಾದ ಕಾಳಿ ಎಂಬ ಕನ್ಯೆಯನ್ನು ನೋಡಿ ಮನ್ಮಥನ ಬಾಣಗಳಿಗೆ ಗುರಿಯಾದವನಾಗಿ ಅವಳನ್ನು ಸ್ವೀಕರಿಸಿದನು. ಇದರಂತೆಯೇ ಬ್ರಹ್ಮನು ತನ್ನ ಮಗಳನ್ನು ನೋಡಿ ಮನ್ಮಥನ ಬಾಣಗಳಿಗೆ ಏಟಿನ ಬಾಧೆಗೆ ಗುರಿಯಾದವನಾಗಿ ಅವಳನ್ನು ಬೆನ್ನಟ್ಟಿ ಓಡಿ ಹೋಗುತ್ತಿರಲು ರುದ್ರನು ಇದನ್ನು ಕಂಡು ಅವನನ್ನು ಮೂರ್ಛಿತನನ್ನಾಗಿ ಮಾಡಿ ಆ ಅವಿವೇಕ ಕಾರ್ಯದಿಂದ ತಪ್ಪಿಸಿದನು. ಆದುದರಿಂದ ಮಂಗಳಕರನಾದ ಓ ಶುಕನೇ, ನಾನು ಹೇಳುವ ಶ್ರೇಯಸ್ಕರವಾದ ಮಾತನ್ನು ಕೇಳು. ಒಳ್ಳೆಯ ವಂಶದಲ್ಲಿ ಹುಟ್ಟಿರುವ ಕನ್ಯೆಯೊಬ್ಬಳನ್ನು ವರಿಸಿ ಮದುವೆಯಾಗಿ ವೇದಗಳಲ್ಲಿ ಹೇಳಿರುವ ಕರ್ಮಾಚರಣೆಯ ದಾರಿಯಲ್ಲಿಯೇ ನೀನು ಮುಂದುವರಿಯುವವನಾಗು. ಇಲ್ಲಿಗೆ ಶ್ರೀದೇವಿ ಭಾಗವತ ಮಹಾಪುರಾಣದ ಪ್ರಥಮ ಸ್ಕಂದದ 14ನೇ ಅಧ್ಯಾಯ ಮುಕ್ತಾಯವಾಗ್ತದೆ. ಮುಂದಿನ ಅಧ್ಯಾಯವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.